ಈ ನುಗ್ಗೆಕಾಯಿ ಸೀಸನ್ನಲ್ಲಿ ಪದೇ ಪದೇ ಸಾಂಬಾರನ್ನ ಮಾಡ್ತಾನೆ ಇರ್ತೀವಿ. ಇದನ್ನು ಉಪಯೋಗಿಸಿ ಸಾಂಬಾರು ಬದಲು ಈ ರೀತಿ ತಿಳಿಸಾರು ಮಾಡಿ ಅದ್ಭುತವಾಗಿರುತ್ತೆ. ಮಾಡೋದು ಸುಲಭ, ತಿನ್ನೋಕ್ಕೂ ಬಹಳ ರುಚಿಯಾಗಿರುವಂಥ ಈ ನುಗ್ಗೆಕಾಯಿ ತಿಳಿಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ನುಗ್ಗೆಕಾಯಿ ತಿಳಿಸಾರು ಮಾಡೋದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಕುಕ್ಕರಿಗೆ ನೆನೆಸ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ನೆನೆಸಿರೋಂಥ ನೀರನ್ನ ಜೊತೆಗೆ 2 ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಸಿಪ್ಪೆನ ತೆಗೆದು ಸೇರಿಸಿ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸು, ಹಾಗೆ 3 ರಿಂದ 4 ಬೆಳ್ಳುಳ್ಳಿನ ಸೇರಿಸಿ ಅರ್ಧ ಟೊಮೆಟೊ ಹಾಕಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಈ ನುಗ್ಗೆಕಾಯಿ ಮುಳುಗೋ ಅಷ್ಟನ್ನು ಸೇರಿಸ್ಬಿಟ್ಟು ಇದನ್ನು ಮಾಮೂಲಿ ನಾವು ಬೇಳೆ ಹೇಗೆ ಬೇಯಿಸ್ತೀವೋ 3 ರಿಂದ 4 ವಿಸಲ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ನುಗ್ಗೆಕಾಯಿ ಚೆನ್ನಾಗಿ ಮ್ಯಾಶ್ ಆಗಿ ಹೋಗಿರಬೇಕು, ಜೊತೆಗೆ ಆ ಬೇಳೆ ಚೆನ್ನಾಗಿ ಬೆಂದಿರಬೇಕು. 3 ರಿಂದ 4 ವಿಸಲ್ ಆಗಿ ಆವಿಯೆಲ್ಲ ಚೆನ್ನಾಗಿ ರಿಲೀಸ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದ್ರೆ ಬೇಳೆನೂ ಚೆನ್ನಾಗಿ ಬೆಂದಿದೆ. ಈ ನುಗ್ಗೆಕಾಯಿ ಸಹ ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಆಗಿ ಹೋಗ್ಬಿಟ್ಟಿದೆ. ನೋಡಿದ್ರಾ, ಅದರಲ್ಲಿ ಶೇಪೇ ಇಲ್ಲ, ಚೆನ್ನಾಗಿ ಬೆಂದಿದೆ. ಇವಾಗ ನೀವು ಒಂದು ದೊಡ್ಡ ಸ್ಪೂನವ್ರು ತೊಗೋಬೋದು, ಇಲ್ಲಾಂದರೆ ಈ ಪೊಟ್ಯಾಟೊ ಮ್ಯಾಶರ್ ಬರುತ್ತೆ ನೋಡಿ, ಅದನ್ನು ಉಪಯೋಗಿಸಿ ಚೆನ್ನಾಗಿ ಕಲಿಸ್ಬಿಟ್ರೆ ಆ ನುಗ್ಗೆಕಾಯಿ ಇರೋಂಥ ತಿಳಿ ರಸ ಎಲ್ಲ ಚೆನ್ನಾಗಿ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ಜಾಲರಿಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಳೋಣ. ಒಂದು ಸ್ವಲ್ಪನೂ ಸಹ ರಸ ಆಗಲಿ ಹಾಗೆಯೇ ನುಗ್ಗೆಕಾಯಿ ತಿಳಿ ಉಳ್ಕೋಬಾರ್ದು. ಆ ರೀತಿ ನಾವು ಹಿಂಡಿ ತೆಗಿಬೇಕಾಗುತ್ತೆ. ಆದರೆ ಆ ಸಿದ್ರೆ ಮಾತ್ರ ಸೇರ್ಕೋಬಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನುಗ್ಗೆಕಾಯಿಲಿರೋಂಥ ರಸ, ರುಚಿ, ಆ ತಿಳಿ ಎಲ್ಲ ಚೆನ್ನಾಗಿ ಕೆಳಗಡೆ ಬರುತ್ತೆ. ಆ ಸಿಪ್ಪೆ ಮಾತ್ರ ಮೇಲೆ ಈ ರೀತಿ ಉಳ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ನುಗ್ಗೆಕಾಯಿ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ತಿನ್ನಬೇಕು. ಆದರೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂಥವ್ರಿಗೆ ಈ ರೀತಿ ತಿಳಿಸಾರು ಮಾಡಿಕೊಡಿ, ಅದ್ಭುತವಾಗಿ ರುಚಿಯಾಗಿರುತ್ತೆ. ಇವಾಗ ನೋಡಿದ್ರೆ ತಿಳಿ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಉಪಯೋಗಿಸಿ ನಾವು ತಿಳಿಸಾರು ಮಾಡೋಣ. ಇವತ್ತಿನ ಈ ನುಗ್ಗೆಕಾಯಿ ತಿಳಿಸಾರನ್ನು ಅಗಾರೋ ಅವರ ಟ್ರೈಪ್ಲೈ 20 ಸೆಂಟಿಮೀಟರ್ ಓಕ್ನಲ್ಲಿ ಮಾಡ್ತಾಯಿದ್ದೀನಿ. ಉದ್ದ ಹ್ಯಾಂಡ್ಲ್ ಇರೋದ್ರಿಂದ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಹಾಗೆಯೇ ಬಾಟಮು ತುಂಬ ಹೆವಿಯಾಗಿದೆ. ಮೊದಲು ಈ ಓಕಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿ, ತುಪ್ಪ ಒಂದು ಮಟ್ಟಿಗೆ ಕರಗಿದೆ ಅಂದಾಗ ಇದಕ್ಕೆ ಸಾಸಿವೆ, ಜೀರಿಗೆನ ಸೇರಿಸ್ತಾ ಇದ್ದೀನಿ. ತಿಳಿ ಸಾರಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬದಲು ನೀವು ಎಣ್ಣೆನೂ ಸಹ ಸೇರಿಸ್ಕೋಬೋದು. ಸಾಸಿವೆ ಚೆನ್ನಾಗಿ ಸಿಡಿದಿದೆ, ಹಾಗೆಯೇ ಜೀರಿಗೆ ಕಲರ್ ಚೇಂಜ್ ಆಗಿದೆ ಅಂದಾಗ 1 ಕೆಂಪು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಂಡು ಒಂದು ಸಿಂಪಲ್ಲಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿನ ಬೇಯಿಸಬೇಕಾದ್ರೆ ಬೇಳೆ ಜೊತೆಗೆ ಜೀರಿಗೆ, ಮೆಣಸನ್ನ ಸೇರಿಸಿದ್ದೀನಿ, ಹಾಗೆಯೇ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಹಾಗಾಗಿ ಇವಾಗ ನಾನು ಏನು ಸೇರಿಸ್ತಾ ಇಲ್ಲ, ಲಾಸ್ಟಿಗೆ ನಾನು ಒಂದು ಪುಡಿನ ಸೇರಿಸ್ತೀನಿ. ಒಗ್ಗರಣೆ ರೆಡಿ ಮಾಡಿದ ಮೇಲೆ ನಾನು ನುಗ್ಗೆಕಾಯಿನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ತಿಳಿನ ತೆಗೆದಿಟ್ಕೊಂಡಿದ್ವಲ್ಲ, ಆ ತಿಳಿನ ಹಾಕಿ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ಕೋಬೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸಿ ಲಾಸ್ಟಿಗೆ ಇಲ್ಲಿ ಒಂದು ಸಿಂಪಲ್ಲಾಗಿ ಮಾಡಿರುವಂಥ ತಿಳಿ ಸಾರಿನ ಪುಡಿನ ಸೇರಿಸ್ತಾ ಇದ್ದೀನಿ. ತಿಳಿ ಸಾರಿನ ಪುಡಿ ಮಾಡೋದು ಹೇಗೆ ಅಂತ ನಾನು ಅಡುಗೆ ಸಾಧನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದರ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅದನ್ನು ನೋಡಿಕೊಂಡು ನೀವು ಸಹ ಮಾಡ್ಬೋದು. ಇಲ್ಲಾಂದರೆ ನೀವು ಮನೆಯಲ್ಲಿ ಉಪಯೋಗಿಸೋಂಥ ತಿಳಿ ಸಾರಿನ ಪುಡಿನ ಸೇರಿಸ್ಬೋದು. ಸಾಮಾನ್ಯವಾಗಿ ತಿಳಿ ಸಾರಿನ ಪುಡಿನಲ್ಲಿ ಜೀರಿಗೆ, ಮೆಣಸು, ಧನಿಯಾ, ಮೆಂತ್ಯ, ಹಾಗೆಯೇ ಸ್ವಲ್ಪ ತೊಗರಿ ಬೇಳೆನ ಸೇರಿಸಿ ಪುಡಿ ಮಾಡ್ಕೊಂಡಿರ್ತೀವಿ. ಹಾಗೆಯೇ ಕರಿಬೇವಿನ ಪುಡಿನೂ ಇರುತ್ತೆ. ಅದನ್ನೆಲ್ಲ ಹಾಕಿ ಒಂದು ಕುದಿ ಬಂದಿದೆ ಅಂದಾಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಎಲೆನ ಹಾಕಿದರೆ ರುಚಿಯಾದಂಥ ನುಗ್ಗೆಕಾಯಿನ ತಿಳಿಸಾರು ರೆಡಿಯಾಗಿದೆ. ತುಂಬಾ ಸಿಂಪಲ್ಲಾಗಿ ಮಾಡಬಹುದು. ನುಗ್ಗೆಕಾಯಿ ಅಂತೂ ಅದ್ಭುತವಾಗಿ ಸಿಗ್ತಾಯಿದೆ ಈ ಸೀಸನ್ನು. ಎಲ್ಲಿ ನೋಡಿದರೂ ನುಗ್ಗೆಕಾಯಿ ಚೀಪಾಗಿ ಒಳ್ಳೊಳ್ಳೆ ನುಗ್ಗೆಕಾಯಿ ಸಿಗ್ತಾಯಿದೆ. ತಗೊಬಂದ್ಬಿಟ್ಟು ಈ ರೀತಿ ತಿಳಿಸಾರು ಮಾಡಿ ಬಿಸಿ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಧಾರಾಳವಾಗಿ ಈ ತಿಳಿಸಾರನ್ನ ಸುರ್ಕೊಂಡು, ಜೊತೆಗೆ ಉಪ್ಪಿನಕಾಯಿ, ಹಪ್ಪಳ ಇದರಂತೂ ಬೋನಸ್ಸು. ಇಲ್ಲಾಂದರೂ ಹಾಗೆಯೇ ತಿಂತಾ ಇರ್ಬೋದು. ಅನ್ನಕ್ಕಿಂತ ಜಾಸ್ತಿ ತಿಳಿಸಾರನ್ನ ಹಾಕ್ಕೊಂಡು ತಟ್ಟೆ ತುಂಬ ಈ ರೀತಿ ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ ಅನಿಸುತ್ತೆ, ಅಮೃತ ಅನಿಸುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.